ದಿಢೀರ್ ಪಾತಾಳಕ್ಕೆ ಇಳಿದ ಮೆಣಸಿನಕಾಯಿ ಬೆಲೆ ಕಂಗಾಲಾದ ಬಾಗಲಕೋಟೆ ಜಿಲ್ಲೆಯ ರೈತರು. ಕಳೆದ ವರ್ಷ ಕ್ವಿಂಟಲ್ಗೆ 60ರಿಂದ 70 ಸಾವಿರ ಇದ್ದಂತ ಬೆಲೆ ಈ ಬಾರಿ ಕೇವಲ 18 ಸಾವಿರಕ್ಕೆ ಕುಸಿತ ಆಗಿದೆ. ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದಿಢೀರ್ ಅಂತ ಬೆಲೆಯಲ್ಲಿ ಕುಸಿತ ಆಗಿರುವಂತದ್ದು ಪಾತಾಳಕ್ಕೆ ಇಳಿದು ಬಿಟ್ಟಿದೆ ಮೆಣಸಿನಕಾಯಿಯ ಬೆಲೆ. ಕಂಗಾಲಾಗ್ಬಿಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರೈತರು. ಕಳೆದ ವರ್ಷ ಕ್ವಿಂಟಲ್ಗೆ 60ರಿಂದ 70 ಸಾವಿರ ಇದ್ದಂಥ ಬೆಲೆ ಈ ಬಾರಿ ಕೇವಲ 18 ಸಾವಿರಕ್ಕೆ ಕುಸಿತ ಆಗಿದೆ. ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತ ರೈತರು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಕೆಂಪು ಸುಂದರಿ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಮೆಣಸು ಬೆಳೆ ಬೆಳೆದಿರ್ತಕ್ಕಂಥ ರೈತನ ಬದುಕು ಇವತ್ತು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಗ್ರಾಮದಲ್ಲಿ ಇರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಹಳ್ಳೂರು ಗ್ರಾಮದ ರೈತ ಶ್ರೀಶೈಲಗೌಡ ಪಾಟೀಲ್ ಅವರು ಬೆಳೆದಿರತಕ್ಕಂಥ 7 ಎಕರೆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಮೆಣಸು ಬೆಳೆ ಏನಿದೆ, ಕಣದಲ್ಲಿ ಅದನ್ನು ಸೋಸಿ ಹಾಕುವಂಥ ಕೆಲಸವನ್ನು ಇಲ್ಲಿ ಮಾಡ್ತಿರುವಂಥದ್ದು. ಈಗಾಗಲೇ ಪ್ರತಿ ವರ್ಷ 1 ಕ್ವಿಂಟಲಿಗೆ 60 ಸಾವಿರ ಬೆಲೆ ಇರತಕ್ಕಂಥ ಬೆಳೆಯ ನಿರೀಕ್ಷೆಯಲ್ಲಿ ಈ ವರ್ಷವೂ ಕೂಡ ಅತಿ ಹೆಚ್ಚು ಮೆಣಸು ಬೆಳೆಯನ್ನು ಬೆಳೆದಿದ್ದರು. ದರ ನಿಗದಿಯಲ್ಲಿ ಕೇವಲ 1 ಕ್ವಿಂಟಲಿಗೆ 24 ಸಾವಿರ ನಿರೀಕ್ಷೆಯಲ್ಲಿ ಮಾತ್ರ ಇವತ್ತು ರೈತ ಅಕ್ಷರಶಃ ನಲುಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಪ್ರತಿ ವರ್ಷ 50 ಸಾವಿರದಿಂದ 60 ಸಾವಿರ ಬೆಳೆ ನಿಗದಿಯಾಗಿತ್ತು. ಆದರೆ ಈ ಬಾರಿ ಕೇವಲ 24 ಸಾವಿರ ಇರೋದ್ರಿಂದಾಗಿ ಇವತ್ತು ರೈತರನ್ನು ಮಾತಾಡ್ತೇನೆ. ಯಾವ ರೀತಿಯಾಗಿ ಪ್ರತಿ ವರ್ಷ ನಿಮಗೆ ಬೆಳೆ ನಿರೀಕ್ಷೆ ಇತ್ತು, ಅದು ಈ ಸಾರಿ ಅತಿ ಹೆಚ್ಚು ಯಾವ ರೀತಿ ಬೆಳೆದಿರಿ, ಆದರೆ ಈ ಬಾರಿ ಏಕೆ ದರ ಕುಸಿತ ಕಂಡಿದೆ ಅನ್ನೋದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನನ್ನ ಹೆಸರು ಅಮೋಘ್ ಅಂತ. ನಾನು ಹಳ್ಳೂರು ಗ್ರಾಮದ ಯುವ ರೈತ. ಏನು ಹಳ್ಳೂರು ಗ್ರಾಮದ ರೈತರು ಮತ್ತು ಸುತ್ತಮುತ್ತ ಸಂಗಾಪುರ ಮತ್ತು ಬೇವೂರು ಹಳ್ಳೂರು ಗ್ರಾಮದ ಮತ್ತು ರೈತರು ಏನು ಮಾಡಿದ್ರಪ್ಪ ಅಂದ್ರೆ, ಹೋದ ವರ್ಷ ಮೆಣಸಿನ್ಕಾಯಿ ಹಾಕಿದ್ರು ಮತ್ತು ಮೊದಲಿಂದ ಹಾಕ್ಕೊಂತ ಬಂದಾರೆ ಮೆಣಸಿನ್ಕಾಯಿ. ಬಟ್ ಏನು ಈ ಹೋದ ವರ್ಷ ಮೆಣಸಿನ್ಕಾಯಿ ಬೆಳೆ ಹಾಕಿದ್ರು, ಅದ್ರ ರೇಟು 1 ಕ್ವಿಂಟೋಲಿ ಪ್ರತಿ ಕ್ವಿಂಟೋಲಿಗೆ 50ರಿಂದ 60 ಸಾವಿರ ಹೆಚ್ಚಿನ ಜಾಸ್ತಿನೂ ಹೋಗ್ತಿತ್ತು. ಅದ್ರ ಆಸೆ ಬಿದ್ದು ಏನು ಮಾಡ್ಯಾರ ಹಳ್ಳೂರು ಗ್ರಾಮದ ಯುವಕರು ಮತ್ತು ರೈತರು ಏನು ಮಾಡ್ಯಾರಪ್ಪ ಅಂತಂದ್ರೆ, ಈ ವರ್ಷನೂ ಅದೇ ರೀತಿ ಲಾಭ ಸಿಗುತ್ತಂತೇಳಿ ಬೇರೆ ಬೆಳೆಗಳನ್ನ ಬೆಳೆದು ಬಿಟ್ಟು ಬರೀ ಮೆಣಸಿನ್ಕಾಯಿನ ಬೆಳೆಗಳನ್ನ ಹಾಕ್ಯಾರ. ಬಟ್ ಜಾಸ್ತಿಯಾಗಿ ಏನು ಮಾಡ್ಯಾರಪ್ಪ ಅಂದ್ರೆ ಮೆಣಸಿನ್ಕಾಯಿ ಬೆಳೆನ ಹಾಕ್ಯಾರ. ಆದ್ರೆ ಮೆಣಸಿನ್ಕಾಯಿ ಬೆಳೆ ರೇಟ್ ಈ ಸಲ ಇಳುವರಿನೂ ಕಡಿಮೆ ಬಂದೈತಿ. ಇಷ್ಟು ಯಾವ ರೀತಿ ಏಕಾಏಕಿ ಹೆಂಗೆ ಕುಸಿತು, ಇದಕ್ಕೆ ಏನು ವ್ಯತ್ಯಾಸ? ಆದರೆ ಈ ಕೂಲಿ ಕಾರ್ಮಿಕರ ದರ ಹೆಚ್ಚೈತಿ, ಇದಕ್ಕೆಲ್ಲ ಏನು ಹೊಣೆ ಆಗಾಕತ್ತೈತಿ? ಏನು ಹೊಣೆ ಆಗತ್ತೈತಪ್ಪ ಅಂತಂದ್ರೆ, ಈಗ ಮೆಣಸಿನ್ಕಾಯಿ 2 ಟೈಪ್, ಒಂದು ಗುಂಟೂರು, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಬೆಳಿತೀವಿ. ಈಗ ಒಂದಕ್ಕೊಂದು ರೇಟ್ ಕಡಿಮೆ ಆಗುತ್ತೆ. ಹೆಂಗಪ್ಪ ಅಂತಂತಂದ್ರೆ, ಈಗ ಒಮ್ಮೊಮ್ಮೆ ರೇಟು ಈಗ ನಾವು ಕಾಯಂ ಹುಬ್ಳಿ ಮತ್ತು ಬೆಂಗಳೂರಿಗೆ ಕಳಿಸ್ತಿರ್ತೀವಿ ಮೆಣಸಿನ್ಕಾಯಿ. ಕಳಿಸ್ತಿರ್ತೀವಿ ಇಲ್ಲ ಲೋಕಲ್ ಇಲ್ಲೇ ಬಂದು ತೊಗೊಂಡು ಹೋಗೋರು ಇರ್ತಾರೆ. ಈಗ ಮೀಡಿಯೇಟರ್ ಕಮಿಷನ್ ತೊಗೊಂಡ್ರೆ ರೇಟು ಕಡಿಮೆ ಆಗಿರ್ತೈತಿ. ಆಮೇಲೆ ಈಗ ಕಾರ್ಮಿಕರ ಕೆಲಸ ಏನು ಪ್ರತಿಯೊಬ್ಬರಿಗೆ ಹೋದ ವರ್ಷ ಏನು ಮಾಡ್ತಿದ್ವಿ 200-250 ಕೊಡ್ತಿದ್ವಿ. ಬಟ್ ಈ ವರ್ಷ 300 ರೂಪಾಯಿ ಜಾಸ್ತಿ ಆಗೈತಿ. ಈಗ ಆ ಕಡೆ ಹಿಡಿದೂ ಅವ್ರಿಗೆ ಕಾರ್ಮಿಕರ ಇದು ಪಗಾರನೂ ಜಾಸ್ತಿ ಆಗೈತಿ. ಈ ಕಡೆ ಇಳುವರಿನೂ ಇಲ್ಲ, ಈ ಕಡೆ ರೇಟು ಇಲ್ಲ. ಮತ್ತೀಗ ರೈತರಿಗೆ ಭಾಳ ಕಷ್ಟ ಆಗೈತಿ. ಬೆಂಬಲ ಬೆಲೆ ಏನು ಕೊಟ್ಟರೆ ನಿಮ್ಗೆ ಅನುಕೂಲ ಆಗುತ್ತೆ? ಯಾವ ರೀತಿ ಬೆಂಬಲ ಬೆಲೆ ಬೇಕು? ಏನು ಚಲೋ ರೇಟ್, ಒಂದು ಕ್ವಿಂಟಲಿಗೆ ಪ್ರತಿ ಕ್ವಿಂಟಲಿಗೆ ಒಂದು 30ರಿಂದ 40 ಸಾವಿರ 50 ಸಾವಿರ ತನಕ ತೊಗೊಂಡ್ರಪ್ಪ ಅಂತಂದ್ರೆ ರೈತರಿಗೆ ಏನೋ ಸ್ವಲ್ಪ ಅನುಕೂಲ ಆಗುತ್ತೆ. ಮೆಣಸಿನ್ಕಾಯಿ ಬೆಳೆ ರೀ ಅನುಕೂಲ ಆಗುತ್ತೆ ಅನ್ನೋದು ಇಷ್ಟ ಹೇಳ್ತೀನಿ. ಇದು ಸರ್ಕಾರಕ್ಕೆ ಒಂದು ಯುವ ರೈತ ಆಗ್ರಹವನ್ನು ಮಾಡ್ತಿರುವಂಥದ್ದು. ಈ ಬೆಳೆಗೂ ಕೂಡ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಮೆಣಸು ಬೆಳೆಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು TV5 ಜೊತೆ ಹಂಚ್ಕೊಂಡಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.